ಇದು ಆತನ ಜೀವನವಾಗಿದೆ. ಆಶ್ಚರ್ಯಕರನು, ಅದ್ಭುತ ಸ್ವರೂಪನು, ದೇವರು ನೆಚ್ಚಿನಾದ ತಂದೆ, ಯಾವಾಗ ನೆಚ್ಚಿನಿಟ್ಟನು ಇಮ್ಮಾನುವೇಲನಾಗಿ. ಇಮ್ಮಾನುವೇಲ್ ಅಂದ್ರೆ ಅರ್ಥ ಯಾವಾಗಲೂ ನಮ್ಮೊಟ್ಟಿಗೆ ಇರುವಂತ ದೇವರು. ಅದರ ನೆಚ್ಚಿಗೂ ನಮ್ಮೊಟ್ಟಿಗೆ ಬರುವಂಥದ್ದು. ದೇವರಾಗಲಿ, ಬೆಳಗಾಗಲಿ, ಪೂರ್ವವಾಗಲಿ, ಮೊದಲಾಗಲಿ, ಸುದ್ದಿಯಾಗಲಿ ಎಲ್ಲ ಸಮಯದಲ್ಲಿ ಕ್ಷಣ ನಮ್ಮೊಟ್ಟಿಗೆ ಇರುವಂಥದ್ದು. ಮನುಷ್ಯರು ಇರ್ತಾರೆ, ಬಿಡ್ತಾರೆ. ಇರ್ತೀನಿ, ನಾನು ಇರ್ತೀನಿ ಅನ್ನೋ ಧೈರ್ಯ ಕೊಡ್ತೇನೆ, ಪರಿಸ್ಥಿತಿಯನ್ನು ಕೈಬಿಟ್ಟು ಹೋಗ್ಬಿಡ್ತಾರೆ. ಆಗ ದೇವರು ನಮ್ಮನ್ನು ಕೈ ಹಿಡಿದು ನಮಗೆ ಎಂದಿಗೂ ಕಾಯುವಂತ ದೇವರಾಗಿದೆ. ಸಮಾಧಾನ ಒದಗಿಸಿಕೊಡುವಂತ ದೇವರು. ಪಾಸ್ಟರ್ವರೆಗೂ ಕೂಡ ಮತ್ತೆ ಸಭೆ ವಿಶ್ವಾಸಿಗಳೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಪರಿಶುದ್ಧನು, ನಮ್ಮೆಲ್ಲರೂ ಸರ್ವಾಧಿಕಾರಿ, ಸರ್ವಶಕ್ತಿವಂತನೂ ಆದಂಥ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಇದುವರೆಗೂ ನಮ್ಮನ್ನು ಬದುಕುಳಿಸಿ ಈ ನಿನ್ನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅಪ್ಪ, ನಾವು ನೆರಳಿಕೆ ಕರ್ತನೆ ಒಂದು ಮಂದಿಯಾಗಿ ಸೇರಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ಅದ್ಭುತ ಸ್ವರೂಪನು ನೀನು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಈ ಒಂದು ಅವಕಾಶ ಅಲ್ಪನು ಅಯೋಗ್ಯವಾದಂಥ ನಮಗೆ ಕರ್ತನೆ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ವಾಕ್ಯವನ್ನ ಹಂಚಿಕೊಳ್ಳುವಾಗ ಕರ್ತನೆ ಪರಿಶುದ್ಧಾತ್ಮ ದೇವರ ಅಪ್ಪ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ನಿನ್ನ ಉದ್ದೇಶ, ನಿನ್ನ ಚಿತ್ತವನ್ನ ತಿಳಿಸಿಕೊಡು. ಎಲ್ಲಿ ಬಿದ್ದಿದ್ದೀವೋ ಕರ್ತನೆ ಅಪ್ಪ, ನಾವು ಎದ್ದೇಳುವಂತ ಕೃಪೆ ಮಾಡಿಕೊಡು. ಎಚ್ಚರಿಸು, ಬಲಪಡಿಸು, ಆಶೀರ್ವದಿಸು. ನಮ್ಮ ವಾಕ್ಯದ ಮೂಲಕ ನಮ್ಮನ್ನು ಆಧರಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದೊಂದು ಆತ್ಮಗಳ ಹೃದಯವನ್ನು ಪರಿಶೀಲಿಸುವಂತ ದೇವರು ನೀನು ಬನ್ನಿ ಸ್ವಾಮಿ ಅಪ್ಪ. ಆ ಹೃದಯದ ಕರ್ತನೆ ಆ ವೇದನೆಯನ್ನು ನೀನು ನೋಡು. ಆ ಹೃದಯಕ್ಕೆ ಏನು ಬೇಕು, ಯಾವ ವಾಕ್ಯದ ಮೂಲಕ ಆಧರಿಸಬೇಕು, ಎಚ್ಚರಿಸಬೇಕು, ನಮ್ಮೊಟ್ಟಿಗೆ ನೀನು ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಅಪ್ಪ. ನನ್ನ ಪರಿಶುದ್ಧಾತ್ಮನಿಗೆ ನಮ್ಮ ಪ್ರಾಣಾತ್ಮ ಶರೀರ ದೇಹವನ್ನ ಒಪ್ಪಿಸಿಕೊಳ್ಳುತ್ತಾ ಅಪ್ಪ, ಕೇಳಿಸಿಕೊಳ್ಳುವ ಅಪ್ಪ ಆಧ್ಯಾತ್ಮಿಕ ಕಿವಿಗಳನ್ನು ತೆರೆಯ ಮಾಡು ಸ್ವಾಮಿ. ಗ್ರಹಿಸುವಂತ ಹೃದಯವನ್ನು ಒದಗಿಸಿಕೊಳ್ಳು ಸ್ವಾಮಿ. ಗ್ರಹಿಸಿಕೊಳ್ಳುವಂತ ನಾವು ಅಪ್ಪ ವಾಕ್ಯವನ್ನು ಕೇಳಿ ಬಿಟ್ಟು ಬಿಡದಂತೆ, ಅದನ್ನು ಕರ್ತನೆ ಸೈತಾನನಿಗೆ ಕದ್ದುಕೊಳ್ಳುವ ಹಾಗೆ ನಾವು ಮಾಡದಂತೆ ಸ್ವಾಮಿ. ನಮ್ಮ ಹೃದಯದ ಅಲಿಗೆಗಳ ಮೇಲೆ ಬರೆದುಕೊಂಡವರಾಗಿ ಅದರ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡಿ. ನೀವು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಕ್ಕಾಗಿ ಸ್ತೋತ್ರ. ಆತ್ಮದಿಂದ ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಗ ಬಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ಕನ್ನಡ ಬೈಬಲಿಲ್ಲ, ತೆಲುಗು. ನಾನು ತೆಲುಗು ವರ್ಸ್ ಓದಿ ಕನ್ನಡದಲ್ಲಿ ವಾಕ್ಯ ಸಂದೇಶವನ್ನ ನಾನು ಹೇಳ್ತೇನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, ಇದೆಲ್ಲರಿಗೂ ಗೊತ್ತಿರುವಂತ ವಾಕ್ಯ. ಆದಾಗ್ಯೂ ದೇವರ ಆತ್ಮನ ಪ್ರೇರೇಪಣೆ ಮೇರೆಗೆ ಈ ಒಂದು ವಾಕ್ಯವನ್ನ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ఏలైనగా మనకు శిశువు పుట్టెను, మనకు కుమారుడు అనుగ్రహింపబడెను. ఆయన భుజము మీద రాజ్యభారముండును. ఆశ్చర్యకరుడు, ఆలోచనకర్త, బలవంతుడైన దేవుడు, నిత్యుడగు తండ్రి, సమాధానకర్తడు, అధిపతి అని అతనికి పేరు పెట్టబడును. ಆಮೆನ್. ನನ್ನ ಜೀವವುಳ್ಳ ದೇವರಿಗೆ ಇರುವಂತ ಒಂದು ಹೆಸರುಗಳು ಮಾತ್ರವೇ ಅಲ್ಲದೆ ನನ್ನ ಜೀವ ಸ್ವರೂಪನಾದಂತ ದೇವರ ಒಂದು ಗುಣಗಳನ್ನ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ದೇವರಿಗೆ ಅನೇಕ ಗುಣಗಳು ಉಂಟು. ಆತನು ದೀರ್ಘ ಶಾಂತನು ಎಂಬುದಾಗಿ, ಆತನು ಪ್ರೀತಿ ಸ್ವರೂಪನು ಎಂಬುದಾಗಿ, ಆತನು ಪ್ರೇಮ ಸ್ವರೂಪನು ಎಂಬುದಾಗಿ, ಆತನು ರಕ್ಷಿಸಲಿಕ್ಕೆ ಬಂದಂತ ದೇವರು ಎಂಬುದಾಗಿ, ಆತನು ರಕ್ಷಕನು ಎಂಬುದಾಗಿ, ಆತನು ಕಾಪಾಡುವಂತ ದೇವರು ಎಂಬುದಾಗಿ, ಇದೆಲ್ಲ ಆತನ ಸ್ವಭಾವಗಳನ್ನ ನಾವು ಗುರುತಿಸಬಹುದು. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ವರ್ಷಗಳ ಹಿಂದೆಯೇ ಪ್ರವಾದನೆ ವಾಕ್ಯದಲ್ಲಿ ಲೇಖನಗಳು ನೆರವೇರುವ ಪ್ರಕಾರ ಆತನು ಎಂತವನಾಗಿರ್ತಾನೆ, ಆತನು ಏನಾಗಿದ್ದಾನೆ, ಆತನು ಯಾವ ರೀತಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಆತನು ಬಂದು ಯಾವ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ಈ ಒಂದು ವಚನದಲ್ಲಿ ನಾವು ನೋಡ್ಬೋದು. 6ನೇ ವಚನ. ಆತನ ಮೊದಲನೇದಾಗಿ ಎಂತವರಾಗಿದ್ದಾರೆ ಅಂದ್ರೆ ಏನೇನ ಮನಗೂ ಶಿಶುವು ಕೊಟ್ಟೆನು, ಅಂದ್ರೆ ಶಿಶು ಅಂದ್ರೆ ಯೇಸು ಕ್ರಿಸ್ತನು ಎಂಬುದಾಗಿ.
మనకు కుమారుడు అనుగ్రహింపబడను. అంటే పరలోకದ ತಂದೆಗೆ ಆತನು ಕುಮಾರನಾಗಿರುವ ಪ್ರಕಾರ ಸೊ ನಮಗೆ ಆತನು ಕುಮಾರಾಗಿ ಇರುವಂತದನ್ನ ನಾವು ನೋಡ್ತೇವೆ. ಆತನ ಮೀದ ಆಯನ ಭುಜದ ಮೀದ ರಾಜ್ಯಭಾರ. ಆತನು ಈ ಲೋಕದ ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಬಂದಿಲ್ಲ, ಪರಲೋಕ ರಾಜ್ಯವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನನ್ನ ಜೀವ ಸ್ವರೂಪನಾದಂತ ದೇವರು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಇರುವಂತದ್ದು ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ. ಆಮೇಲೆ ಈ ಲೋಕದ ರಾಜ್ಯವನ್ನಲ್ಲ, ಈ ಲೋಕದ ಅಧಿಕಾರಿಗಳನ್ನಲ್ಲ, ಪರಲೋಕ ರಾಜ್ಯವನ್ನ ಈ ಭೂಮಿ ಮೇಲೆ ಕಟ್ಟಲಿಕ್ಕೆ ಆತನು ತನ್ನ ಭುಜದ ಮೇಲೆ ರಾಜ್ಯಭಾರವನ್ನು ಹೊತ್ತುಕೊಂಡು ಈ ಲೋಕಕ್ಕೆ ಬಂದರು ಎಂಬುದಾಗಿ, ಬರ್ತಾರೆ ಎಂಬುದಾಗಿ ಸೊ ಅನೇಕ ವರ್ಷಗಳ ಹಿಂದೆಯೇ ಸೊ ನಮಗೆ ಲೇಖನಗಳು ಸೊ ಹೇಳ್ತಿರುವಂತದನ್ನು ನಾವು ನೋಡ್ತೇವೆ. ಇದೆಲ್ಲ ಆತನು ಏನಾಗಿದ್ದಾನೆ, ಯಾವ ರೀತಿ ಬರ್ಲಿಕ್ಕಿದ್ದಾರೆ ಎಂಬುದಾಗಿ ನಾವು ನೋಡಿದ್ವಿ. ಆದ್ರೆ ನನ್ನ ಜೀವ ಸ್ವರೂಪನಾದಂತ ದೇವರಿಗೆ ಇರುವಂತ ಗುಣಗಳು ಮೊದಲನೇದಾಗಿ ಆಶ್ಚರ್ಯಕರನು. ಆಮೇಲೆ ಆಶ್ಚರ್ಯಕರನು ಅಂದ್ರೆ ನಾವು ದೇವರು ಒಬ್ಬರಿಗೇನೆ ಹೇಳಲಿಕ್ಕೆ ಸಾಧ್ಯ, ಮನುಷ್ಯರಿಗೆ ಯಾವ ಮಾತ್ರವೂ ಆಶ್ಚರ್ಯಕರರು ಅಂತಾಗಿ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಆತ ಒಬ್ಬನೇ ಆಶ್ಚರ್ಯ ಕಾರ್ಯಗಳ ಮಾಡ್ಲಿಕ್ಕೆ ಸರ್ವಶಕ್ತನಾದಂತ ದೇವರು. ಆತನ ಜೀವದ ಒಂದು ಮಾತುಗಳಿಂದ ಸರ್ವವನ್ನೇ ಸೃಷ್ಟಿಸಿದಂತ ದೇವರು. ಒಂದು ಮಾತು ಸಾಕು, ಸೂರ್ಯನು ಉಂಟಾಗ್ಲಿ ಅಂದ ತಕ್ಷಣ ಸೂರ್ಯನು ಉಂಟಾಗ, ಆಮೇಲೆ ಚಂದ್ರ ಉಂಟಾಗ್ಲಿ ಅಂದ ತಕ್ಷಣ ಚಂದ್ರ ಉಂಟಾಗ. ನಾವೇನಾದ್ರು ಸ್ವಲ್ಪ ಅನುಮಾನದಿಂದ ಏನಾದ್ರು ಹೇಳಿದ್ರು ಕೂಡ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ನಂಬಿಕೆಯಿಂದ ನಾವು ಹೇಳ್ಬೇಕು, ಆಗ್ಲೇ ಅದಾಗುತ್ತೆ. ಯೆಹೋಶುವನು ಹೇಳ್ತಾನೆ, ಸೂರ್ಯ ಚಂದ್ರನ ಸೃಷ್ಟಿಸಿ ಮಾಡಿದಂತ ಯೆಹೋಶುವನಿಂದ ಸೂರ್ಯ ಚಂದ್ರನು ನಿಂತು ಹೋಗ್ಲಿ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ತಕ್ಷಣ ಸೂರ್ಯ ಚಂದ್ರ ಏನಾದ್ರು ನಿಂತು ಹೋದ್ರು. ಆಮೇಲೆ ಅದು ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ದೇವರಾಗಿರುವಂತದನ್ನ ನಾವು ಇದು ಮೊದಲ ಗುಣ. ನಾವು ಯಾವಾಗ ದೇವರ ಸನ್ನಿಧಾನದಲ್ಲಿ ದೇವರಿಗೆ ನಂಬಿಕೆಯಿಂದ ನಿರೀಕ್ಷೆ ಉಳ್ಳವರಾಗಿ, ಅಪ್ಪ ನನ್ನ ಜೀವನದಲ್ಲಿ ಇಂಥ ಆಶ್ಚರ್ಯ ಕಾರ್ಯವನ್ನ ನೀನು ಮಾಡು, ನಿನ್ನ ಶಕ್ತನು, ನಿನ್ನ ಹೆಸರು ಅದು, ನಿನ್ನ ಗುಣ ಅದು, ನಿನ್ನಿಂದ ಅಲ್ಲದೆ ಬೇರೆ ಯಾರಿಂದಲೂ ಕೂಡ ಆಶ್ಚರ್ಯ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಎಲ್ಲಿ ಊಹಿಸಲಾರದಂತ ಆಶ್ಚರ್ಯ ಕಾರ್ಯಗಳನ್ನ ನನ್ನ ಜೀವನದಲ್ಲಿ ಮಾಡುವಂತ ಏಕೈಕ ದೇವರು ಅದು ಯೇಸು ಕ್ರಿಸ್ತನು ಮಾತ್ರವೇ. ಆಮೇಲೆ ಪರಲೋಕದ ತಂದೆಯ ಮಗನು ಯೇಸು ಕ್ರಿಸ್ತನ ಅದ್ವಿತೀಯ ಕುಮಾರನು ಮಾತ್ರವೇ ನಮ್ಮ ಜೀವನದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತೆ. ಅದು ಮೌನವಾಗಿ ನಾವಿರಬಾರ್ದು. ಆಶ್ಚರ್ಯ ಕಾರ್ಯಗಳನ್ನ ಮಾಡುವಾಗ ಅದು ನಾವು ಬೆಳಕಿಗೆ ಬಂದು ನಾವು ಹೇಳುವಂತವರಾಗಿರ್ಬೇಕು. ಆಗಲೇ ನನ್ನ ದೇವರ ಆಶ್ಚರ್ಯಕರು ಎಂಬುದಾಗಿ ನಾವು ಪ್ರಕಟ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿರ್ತಾರೆ, ಅದನ್ನು ನಾವು ಮೌನವಾಗೇ ಇಟ್ಟು ಬಿಡ್ತೇವೆ, ಸಾಕ್ಷಿಯಾಗಿ ನಾವು ಹೇಳೋದಿಲ್ಲ. ಸಾಕ್ಷಿಗೆ ಅವಕಾಶ ಕೊಟ್ಟರು ಕೂಡ ನಾವು ಬದುಕಿದ್ದೀವಿ, ಇದನ್ನ ಉಸಿರಾಡ್ತಿದ್ದೇವೆ ಅಂದ್ರೆ ದೇವರ ಕೃಪೆ, ಅದು ಆಶ್ಚರ್ಯ. ಆಮೇಲೆ ಅನೇಕರು ನಮಗಿಂತ ಚಿಕ್ಕವರಾಗಿರ್ಬೋದು, ನಮ್ಮಂತವರಾಗಿರ್ಬೋದು, ನಮಗಿಂತ ದೊಡ್ಡವರಾಗಿರ್ಬೋದು, ನಮಗಿಂತ ಸೌಂದರ್ಯವಂತರು, ನಮಗಿಂತ ಪುಷ್ಟಿಯುಳ್ಳವರು, ಆರೋಗ್ಯವಂತರು ಈ ಲೋಕವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ನಾವು ಬದುಕ್ತಾ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ, ಈ ದಿನ ಸನ್ನಿಧಾನದಲ್ಲಿ ನಿಂತಿದ್ದೇವೆ ಅಂದ್ರೆ ಅದು ದೇವರು ನಮಗೆ ಒದಗಿಸಿಕೊಟ್ಟಂತ ಒಂದು ಧನ್ಯತೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನ ಆಶ್ಚರ್ಯ ಸ್ವರೂಪನಾಗಿ ನಮ್ಮ ಜೀವನದಲ್ಲಿ, ಅಪ್ಪ ನನ್ನನ್ನು ಸುಮ್ಮನೆ ವೇಸ್ಟ್ ಆಗಿ ನೀನು ಸೃಷ್ಟಿ ಮಾಡಿದ್ವಿ. ದೇವ್ರು ನಮ್ಮನ್ನ ವೇಸ್ಟ್ ಆಗಿ ಸೃಷ್ಟಿ ಮಾಡಿದ್ರ? ಮನುಷ್ಯ ಅನ್ನೋದಾಗಿ ನೀನು ವೇಸ್ಟ್ ಎಂಬುದಾಗಿ, ಆಮೇಲೆ ನೀನು ಯಾವುದಕ್ಕೂ ಬರೋದಿಲ್ಲ ಎಂಬುದಾಗಿ, ನೀನಿಂದ ಏನು ಆಗೋದಿಲ್ಲ ಎಂಬುದಾಗಿ. ಆದರೆ ದೇವರು ತಾಯಿಯ ಗರ್ಭದಲ್ಲೇ ನಿನ್ನನ್ನು ರೂಪಿಸುವಾಗ ಒಂದು ಉದ್ದೇಶ ಇಟ್ಟು ದೇವರು ರೂಪಿಸಿದ್ದಾರೆ. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಾ? ಹಲ್ಲೆಲೂಯಾ. ದೇವರಿಗೆ ನನ್ನ ಮೇಲೆ, ನಿಮ್ಮೆಲ್ಲರ ಮೇಲೆ ಒಂದೊಂದು ಉದ್ದೇಶ ಇದೆ, ಒಂದು ಚಿತ್ತ ಇದೆ. ಆ ಚಿತ್ತವನ್ನು ನೆರವೇರಿಸಲು ನಾವೆಷ್ಟು ಪ್ರಯಾಸ ಪಡ್ತಾ ಇದ್ದೀವಿ, ನಾವೆಷ್ಟು ದೇವರ ಸಂದರ್ಭ ಕೇಳ್ತಾ ಇದ್ದೀವಿ. ಅಪ್ಪ ನನಗೆ ಒಂದು ಸ್ವಂತ ಮನೆ ಬೇಕು, ಒಂದು ಬೈಕ್ ಬೇಕು, ಸೈಕಲ್ ಇರೋದು ಇವಾಗ ಒಂದು ಬೈಕ್ ಬೇಕು, ಬೈಕ್ ಇರೋ ಒಂದು ಕಾರ್ ಬೇಕು. ನೆಕ್ಸ್ಟ್ ಜನರೇಷನ್ ಅಪ್ಡೇಟ್ ಆಗ್ಬೇಕಾದ್ರೆ ನಾವು ಏನೆಲ್ಲ ಅಪ್ಡೇಟ್ ಬೇಕು ಅದೆಲ್ಲ ಕೇಳ್ತಾ ಇದ್ವಿ. ಆದರೆ ಪ್ರತಿನಿತ್ಯ ಅಪ್ಪ ದೇವರೇ ನೀನು ನನಗೆ ಉದ್ದೇಶಿಸಿದಂತ ಉದ್ದೇಶ ತಿಳಿಸಿಕೊಡು, ನಿನ್ನ ಚಿತ್ತ ಏನೋ ತಿಳಿಸಿಕೊಡು. ನೀನು ಆಶ್ಚರ್ಯಕರನಲ್ವಾ? ನೀನು ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಆಶ್ಚರ್ಯ ಕಾರ್ಯಗಳನ್ನ ಮಾಡಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ನೀನು ನೆನೆಸ್ತಾ ಇದೆಯೋ ಅದು ನನ್ನ ಜೀವನದಲ್ಲಿ ನೆರವೇರಿಸುವುದಾಗಿ ನಾವು ಕೇಳುವಂತವರಾಗ್ತಿದ್ದೇವಾ? ಒಂದು ಬಾರಿ ಪ್ರಶ್ನೆ ಮಾಡಿಕೊಡು. ಯಾವಾಗಲೂ ಆಶೀರ್ವಾದ ವಾಕ್ಯಗಳೇ ನಾವು ಇಷ್ಟಪಡ್ತೇವೆ. ಈಗ ಬರುತ್ತೆ ಅಂದ ತಕ್ಷಣ ಆಮೇಲೆ ಸ್ತೋತ್ರ ಹಾಲೆಲೂಯಾ ಚಪ್ಪಾಳೆ ತಟ್ಟು ಎಂಬುದಾಗಿ. ಹಲ್ಲೆಲೂಯಾ. ಆ ಎಚ್ಚರಿಕೆಯಾಗಿ ದೇವರು ಈಗ ಬ್ರದರ್ ಅವರು ಹೇಳಿದ್ರು, ಈ ದಿನಮಾನಗಳು ಕೆಟ್ಟು ಹೋದಂತ ದಿನಮಾನಗಳು, ನಾವು ಸಂಭ್ರಮಿಸುವಂತ ದಿನಮಾನಗಳು. ದೇವರು ಹೇಳ್ತಾರೆ, ಬರುವ ದಿನಗಳಲ್ಲಿ ಗೋಳಾಡ್ರಿ, ಸಭೆಯಾಗಿ ಸೇರ್ರಿ, ಕಣ್ಣೀರಿಡ್ರಿ, ಮೊರೆ ಇಡ್ರಿ, ಉಪವಾಸ ಪ್ರಾರ್ಥನೆ ಮಾಡಿ, ಯಾಕಂದ್ರೆ ನಾನು ಬರ್ಲಿಕ್ಕಿದ್ದೇನೆ. ಆಮೇಲೆ ಎಷ್ಟು ಜನ ಆತ್ಮಗಳನ್ನ ನಾವು ರಕ್ಷಿಸ್ಲಿಕ್ಕೆ ಮುಂದಾಗ್ತಿದೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಾವು ಅನ್ಕೊಂಡಿದ್ವಿ, ಅಪ್ಪ ಒಂದು ಆತ್ಮಕ್ಕಾದ್ರೂ ನಾನು ನಿನ್ನ ವಾಕ್ಯ
ನಾವು ನೆನೆಸಿರ್ತೀವ, ಪ್ರಮಾಣ ಮಾಡ್ಕೊಂಡಿದೀವ, ಎಷ್ಟು ಜನ ಆತ್ಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಇಷ್ಟು ವರ್ಷ ರಕ್ಷಣೆ ಒಂದು 5 ವರ್ಷನೋ 10 ವರ್ಷನೋ ಆಗಿರುತ್ತೆ. 1 ವರ್ಷಕ್ಕೆ 1 ಆತ್ಮಕ್ಕೆ ನಾವು ಸುವಾರ್ತೆ ಸಾರೋದಾದ್ರೆ ಆ 1 ಆತ್ಮ ಒಂದಿನದಿಂದ ಎಷ್ಟು ಆತ್ಮಗಳನ್ನ ನಾವು ರಕ್ಷಿಸಬಹುದು. ಆಮೇಲೆ ಆತನ ಆಶ್ಚರ್ಯಕರ ಆತ ಮಾಡಲಿಕ್ಕೆ ಶಕ್ತನು, ಆದ್ರೆ ನಾವು ಪ್ರಯಾಸ ಪಡಬೇಕಷ್ಟೇ. ಪ್ರಯಾಸ ಪಡೋದ್ರೆ ದೇವರಿಗೋಸ್ಕರ ಪ್ರಯಾಸ ಪಡಬೇಕು. ನಾವು ಒಂದು ಉದ್ಯೋಗಕ್ಕೆ ಅಂದ್ರೆ ಎಷ್ಟು ಪ್ರಯಾಸ ಪಡ್ತೇವಲ್ವಾ? ಎಲ್ಲೆಲ್ಲ ಊರುಗಳೆಲ್ಲ ಸುತ್ತಾಡ್ತೇವೆ ಇಂಟರ್ವ್ಯೂಸ್ಗಳೆಂಬುದಾಗಿ. ದೂರ ಇದ್ರೂ ಪರವಾಗಿಲ್ಲ, ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಓದಿಸ್ಬೇಕು, ಎಷ್ಟು ಪ್ರಯಾಸ ಪಡ್ತೇವಲ್ವಾ? ನಮ್ಮ ಸ್ವಂತದಕ್ಕೆ ನಾವು ಎಷ್ಟು ಪ್ರಯಾಸ ಪಡ್ತೇವೆ, ಅದಕ್ಕಿಂತ ದೇವರ ಕಾರ್ಯಕ್ಕಾಗಿ ಆತ್ಮಗಳ ರಕ್ಷಣೆಗಾಗಿ ಅಷ್ಟೇ ಪ್ರಯಾಸ ಪಡ್ಬೇಕು. ಆಮೇಲೆ ಅದೇ ದೇವರು ತಿಳಿಸ್ತಾ ಇರುವಂಥದ್ದು. ದೇವರು ಹೇಳ್ತಾರೆ, ಮೊದಲು ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ನಿಮಗೆ ಬೇಕಾದೆಲ್ಲವನ್ನು ನಾನು ನಿಮಗೆ ಕೊಡ್ತೇನೆ. ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡುವಂತವರಾಗಬೇಕು. ಇಹಲೋಕದಲ್ಲಿ ಏನೇನು ಬೇಕೋ ಬೇಡವೋ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡಂತ ನಮ್ಮ ದೇವರಿಗೆ ಗೊತ್ತು, ನನ್ನ ಮಗನಿಗೆ ಈ ಸಮಯದಲ್ಲಿ ಏನು ಬೇಕು ಏನು ಬೇಡ ಅಂತ. ಆಮೇಲೆ ಅದಕ್ಕಾಗಿ ಅನೇಕ ಯೌವನಸ್ಥರಿದ್ದೀರಿ, ಬಹಳ ಸಂತೋಷ. ಯೌವನಸ್ಥರನ್ನ ಬಹಳ ನಾನು ಇಷ್ಟಪಡ್ತೇನೆ. ಸೊ ಯೌವನಸ್ಥರು ಫಲವಾಗಿ ನಿಂತುಕೊಂಡ್ರೆ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರಿಗಾಗಿ ನಾವು ನಿಂತುಕೊಂಡ್ರೆ ನಮ್ಮನ್ನ ಹಿಂದೆ ತಳ್ಳಿ ಹಾಕೋರು ಯಾರಿಲ್ಲ, ಬಟ್ ನಾವು ನಿಂತುಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರಬೇಕು. ಆತನ ಆಶ್ಚರ್ಯಕರೇನು, ಆತನ ಆಶ್ಚರ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನು. ಆದ್ರೆ ನಾನು ನೀನು ರೆಡಿ ಇದ್ರೆ ಸಾಧ್ಯ. ನಾವು ಹಿಂದೆಜ್ಜೆ ಹಾಕಿದ್ರೆ ನನ್ನ ದೇವರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಂದೆಜ್ಜೆ ಹಾಕಿದಾಗ ದೇವರ ಕಾರ್ಯವನ್ನು ಮಾಡ್ಲಿಕ್ಕೆ ಶಕ್ತನಾಗ್ತದೆ. ಮೋಶೆ ಕೂಡ ಅಷ್ಟು ಜನರನ್ನ 6 ಲಕ್ಷ ಜನರನ್ನ ಒಬ್ಬ ನಾಯಕನಾಗಿ ಇಟ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾನೆ. ಅಪ್ಪ ಈಗ ಏನ್ ಮಾಡ್ಬೇಕು, ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋ ಅವನು ಬರ್ತಾ ಇದ್ದಾನೆ, ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ತಾ ದೇವ್ರು ಹೇಳುದು, ಸರಿ ನೀನು ಆ ಕೋಲಿಂದ ಅದು ಊಡಿ ಇಬ್ಬಾಗ ಆಗುತ್ತೆ, ನೀನ್ ಮುಂದೆ ನಡಿ. ಅನುಮಾನ ಪಟ್ಟಿ ಅಯ್ಯೋ ಈ ಸಮುದ್ರ ಇಬ್ಬಾಗ ಆಗುತ್ತಾ, ಹೆಂಗ್ ಸಾಧ್ಯ ಅಂತ ಹೇಳಿ ಸುಮ್ಮನೆ ಇದ್ರೆ ಅವ್ರು ಮರಣಿಸ್ತಿದ್ರೇನು. ಆದ್ರೆ ಮುಂದೆಚ್ಚೆ ಹಾಕಿ ಅದನ್ನ ಕಾರ್ಯ ಮಾಡಿದಕ್ಕೆ ಆ ಕೆಂಪು ಸಮುದ್ರ ಇಬ್ಬಾಗ ಆಗಿ ಒಣ ನೆಲದಲ್ಲಿ ಅನೇಕ 1000 ಲಕ್ಷ ಜನರು ಆ ನದಿಯನ್ನು ದಾಟಿಕೊಂಡು ಹೋಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆಮೇಲೆ ದೇವ್ರು ನಮ್ಗೆ ಹೇಳ್ತಿರೋದು, ನಾವು ರೆಡಿ ಇದ್ದಾಗ ದೇವ್ರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತ. ನಾವು ಸುಮ್ಮನೆ ಕೂತ್ರೆ ಸುಮ್ಮನೆ ಇದ್ದು ಬಿಡ್ತೇವೆ. ನಾವು ಮುಂದೆಜ್ಜೆ ಹಾಕಿ ನಿಂತುಕೊಂಡಾಗ ದೇವರು ಪ್ರಾರಂಭಿಸ್ತಾರೆ ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ. ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತಾರೆ, ಅದ್ಭುತ ಕಾರ್ಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಆಲೋಚನಾ ಕರ್ತನೆಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತೆ, ನಿಮ್ಮ ಆಲೋಚನೆಗಳನ್ನು ಆತನು ಕಾಯುವಾತನಾಗ್ತಾನೆ. ಯಾರ ಆಲೋಚನೆ? ಮನುಷ್ಯರ ಆಲೋಚನೆ. ಇನ್ನೊಂದು ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆ, ಮನುಷ್ಯರ ಆಲೋಚನೆಗಳು ಅನೇಕವಿದ್ದರೂ ಯೆಹೋವನ ಆಲೋಚನೆ ಮಾತ್ರವೇ ನೆರವೇರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರು ನಾನಾ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಈಗ ಮಾಡಿದ ಆಲೋಚನೆ ಮತ್ತೆ ಒಂದು 5 ನಿಮಿಷಕ್ಕೆ ಇರೋದೇ ಇಲ್ಲ. ಹಂಗೆ ಹೇಳಿದ್ನಾ, ಸರಿ ಈಗ ಮಾಡೋಣ ಅಂತ. ಇವಾಗ ಕ್ಯಾರಲ್ಸ್ಗೆ ಡಿಸ್ಕಷನ್ ಮಾಡಿದ್ವಿ, ಹೌದಾ? ಸೊ ಇವಾಗ ಒಂದು ಆಲೋಚನೆ ಮಾಡ್ತಾ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಡೇಟ್ ಬೇಡ, ಆ ಡೇಟ್ ಮಾಡೋಣ, ಅನುಕೂಲ ತಕ್ಕ ಹಾಗೆ. ಮನುಷ್ಯರ ಆಲೋಚನೆಗಳು ಅನೇಕವಿದ್ದರೂ ಯೆಹೋವನ ಆಲೋಚನೆ ಮಾತ್ರವೇ ನಮ್ಮ ಜೀವನದಲ್ಲಿ ನೆರವೇರುವಂಥದ್ದಾಗಿದೆ. ಆಮೇಲೆ ಯಾಕೆಂದ್ರೆ ನಮ್ಮ ಆಲೋಚನೆಗಳನ್ನ ಕಾಯುವಂತ ದೇವರು. ಎಫೆಸದವರಿಗೆ ಬರೆದ ಪತ್ರಿಕೆ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಎಲ್ಲಾ ಹೃದಯದ ಆಲೋಚನೆಗಳನ್ನ ಆತನು ಕಾಯ್ತಾನೆ ಎಂಬುದಾಗಿ. ಮನುಷ್ಯರ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡು ನಾವು ಜೀವಿಸೋದಾದ್ರೆ ಸೊ ನಾವು ನಷ್ಟ ಹೋಗ್ತೇವೆ. ಅದೇ ಆಲೋಚನೆ ದೇವರ ಕರೆಯಲ್ಲಿ ಒಪ್ಪಿಸ್ಕೊಟ್ರೆ, ಅಪ್ಪ ಈ ಆಲೋಚನೆ ನಾನು ಮಾಡಿದ್ರೆ ನನ್ನ ಎಜುಕೇಶನ್ ಅಲ್ಲಿ ಆಗಿರ್ಬೋದು, ನನ್ನ ಆಧ್ಯಾತ್ಮಿಕ ವಿಚಾರದಲ್ಲಿ ಆಗಿರ್ಬೋದು, ನನ್ನ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿ ಈ ಆಲೋಚನೆ ಮಾಡಿದ್ರೆ ಇದು ನಿನಗೆ ಇಷ್ಟನಾ? ಇದು ನೀನು ನೆರವೇರಿಸಲಿಕ್ಕೆ ನೀನು ಇಷ್ಟಪಡ್ತಿದ್ಯಾ? ನಿನ್ನ ಇಷ್ಟ ಏನು ನನ್ನ ಜೀವನದಲ್ಲಿ? ನಿನ್ನ ಆಲೋಚನೆ ಪ್ರಕಾರ ನಾನು ಜೀವನವನ್ನು ನಡೆಸುವುದಾಗಿ ಹೇಳುವಾಗ ಆತನ ಆಲೋಚನೆ ಮೇರೆಗೆ ನಮ್ಮನ್ನು ನಡೆಸ್ತಾರೆ. ಆಮೇಲೆ ನಮ್ಮ ಪಾಸ್ಟರ್ ನನ್ನ ವಿವಾಹದ ವಿಚಾರದಲ್ಲಿ ಅನೇಕ ಹೋರಾಟಗಳು, ಭಯಂಕರವಾದ ಹೋರಾಟಗಳು, ಕಣ್ಣೀರು ನಮ್ಮ ಜೀವನದಲ್ಲಿ. ಆದರೆ ಸಾಕ್ಷಿ ಏನು ಗೊತ್ತಾ? ನಮಗನೇ ಗೊತ್ತಿಲ್ಲದೆ ನನಗೆ ಪರಿಚಯ ಇರುವಂತ ನಾನು ಏನು ಸುವಾರ್ತೆ ಸಾರಿ ಆತ್ಮಗಳು ಮೈಸೂರಲ್ಲಿದ್ರು, ಅವರು ಫಸ್ಟ್ ಇಯರ್ ಆನಿವರ್ಸರಿಗೆ ನಮ್ಮ ಈ ಚರ್ಚಿಗೆ ಬಂದಿದ್ರು. ಅವ್ರು ಹೇಳಿದಂತ ಸಾಕ್ಷಿ ಏನು ಗೊತ್ತಾ? ನಾನು ಲಗ್ನ ಪತ್ರಿಕೆ ತೆಗೆದುಕೊಂಡು ಹೋಗಿದ್ದೀನಿ ಅವ್ರ ಊರಿಗೆ ಕೊಡ್ಲಿಕ್ಕೆ. ಅವರೆಲ್ಲ ನೆನೆಸಿದ್ರು ನನ್ನ ಮದುವೆ ಅಲ್ಲ, ನನ್ನ ಅಣ್ಣನ ಮದುವೆ ಎಂಬುದಾಗಿ. ನಂಬಲೇ ಇಲ್ಲ.
ಅದು ವೆಡ್ಡಿಂಗ್ ಕಾರ್ಡ್ ತೋರಿಸಿದ್ರು ಕೂಡ ನಂಬ್ತಾ ಇಲ್ಲ ಅವರು. ಇದು ನನ್ನ ಹೆಸರು ಅಂದ್ರೂ ಕೂಡ ನಾನು ನಂಬ್ತಾ ಇಲ್ಲ. ಯಾಕೆ ಅಂದ್ರೆ ಅವರು ನೆನ್ಸಿಲ್ಲ, ಅವರು ನಮಗೆ ಹೇಳಿದ್ರೆ 2 ವರ್ಷದಿಂದ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಂತೆ ನಾನು ಪಾಸ್ ಅವರು ಒಂದಾಗ್ಬೇಕು ಅಂತ. ಆಮೇಲೆ ಹಲ್ಲೆಲೂಯಾ. ಕುಣಿದಾಡ್ಬಿಟ್ರು ಅವರು, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಯ್ಯೋ ಇದು ನಿಜನಾ, ನೆರವೇರ್ತಾ ಇದೆಯಾ ನಾವು ಅನ್ಕೊಂಡ್ವಿ. ಬಟ್ ಪಾಸ್ಟಿಗೆ ನಿಮಗೆ ತಿಳಿಸಿದ್ರೆ ನೀವೇನ್ ಅನ್ಕೊಳ್ತೀರೋ, ಇದು ದೇವರ ಚಿತ್ತ ಇದೆಯೋ ಇಲ್ವೋ, ದೇವರು ನಿಮ್ಮ ಜೀವನದಲ್ಲಿ ಬೇರೆ ಉದ್ದೇಶ ಇಟ್ಟಿದ್ರೆ ಏನಾಗ್ತಿತ್ತು ಎಂಬುದಾಗಿ. ಇದು ದೇವರ ಒಂದು ಆಶ್ಚರ್ಯ ಕಾರ್ಯ. ಆಮೇಲೆ ಹೋರಾಟಗಳ ಮಧ್ಯದಲ್ಲಿ ದೇವರು ಉನ್ನತವಾದ ಅದ್ಭುತ ಕಾರ್ಯವನ್ನ ಮಾಡಿದ್ದಾರೆ. ಆಲೋಚನೆಗಳು ಆತನು ಕೊಟ್ಟು, ಅವರಲ್ಲಿ ಆಲೋಚನೆ ಕೊಟ್ಟಿದ್ದು ದೇವರೇ ಪ್ರಾರ್ಥನೆ ಮಾಡ್ಲಿಕ್ಕೆ. ಯಾಕಂದ್ರೆ ಹೋರಾಟಗಳು ಬಹಳ ಇತ್ತು. ಅವರು 2 ವರ್ಷದಿಂದ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಕ್ಕೆ ಆ ಎಲ್ಲಾ ಹೋರಾಟಗಳಿಂದ ತಪ್ಪಿಸಿ ಈ ಒಂದು ಅದ್ಭುತವಾಗಿ ಘನವಾದ ವಿವಾಹವನ್ನು ದೇವರು ಮಾಡ್ಲಿಕ್ಕೆ ಕೃಪೆ ಮಾಡಿಕೊಟ್ರು. ಸೊ ಮತ್ತೆ ನಾನು ನೋಡುವಾಗ ಆಲೋಚನೆಕರ್ತ, ನಮ್ಮ ಆಲೋಚನೆ ಕಾಯುವಂತ ದೇವರು, ಬಲವಂತರು ಅಂದ್ರೆ ಬಲವನ್ನು ಒದಗಿಸಿಕೊಡುವಂತ ದೇವರು. ಹಲ್ಲೆಲೂಯಾ. ಆತನ ಭುಜಗಳ ಮೇಲೆ ಏನಿದೆ ರಾಜ್ಯ ಭಾರ ಇದೆ. ಆ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ ಏನ್ ಬೇಕು? ಬಲವೇ. ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸುವಂತ ದೇವರು. ಹಲ್ಲೆಲೂಯಾ. ನಾವು ಕುಗ್ಗಿ ಹೋದಾಗ ನಮ್ಮನ್ನ ಮೇಲೆಬ್ಬಿಸುವಂತ ದೇವರು. ಮನುಷ್ಯರು ಬಂದು ನಮ್ಮನ್ನ ಇನ್ನೂ ಉಯ್ಯಾಲಿಸಿ ಹೋಗ್ಬೋದು. ಮನುಷ್ಯರು ಬಂದು ಚುಚ್ಚಿ ಮಾತನಾಡಿ ಇನ್ನೂ ಬಲಹೀನ ಪಡಿಸ್ಬೋದು. ಇವಾಗ ಅನಾರೋಗ್ಯದಲ್ಲಿ ಇದ್ದೇವೆ ಎಂಬುದಾಗಿ ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಏನ್ ಮಾಡಬೇಕು? ಬಲಪಡಿಸ್ಬೇಕು. ಏನಾಗಲ್ಲಮ್ಮ, ಧೈರ್ಯವಾಗಿರಿ. ಅವ್ರು ಇನ್ನೂ ಹಿಂಗಾಗ್ಬಿಟ್ಟಿದೆ, ಈ ಮೆಡಿಸಿನ್ ತಗೋಬೇಕು, ಆ ಮೆಡಿಸಿನ್ ತಗೋಬೇಕು, ಇಷ್ಟು ದಿನ ಬರಬೇಕು, ಇಷ್ಟು ತಿಂಗಳು ತಗೋಬೇಕು, ಇಲ್ಲಾಂದ್ರೆ ಜೀವನ ಪರ್ಯಂತ ಇದೇ ನಿಮಗೆ ಮೆಡಿಸಿನ್ ಅಂತ ಹೇಳಿದ್ರೆ ನಾವು ಟುಸ್. ಹೌದಾ? ಏನಾಗುತ್ತೆ? ಇನ್ನೂ ಖಿನ್ನತೆಗೆ ಒಳಗಾಗ್ತಾ ಇರ್ತೇವೆ ನಾವು. ಹೌದಾ ಅಲ್ವೋ? ಸೊ ಆದರೆ ದೇವರ ಸನ್ನಿಧಾನಕ್ಕೆ ಬಂದು, ಅಪ್ಪ ನನಗೆ ಈ ಅನಾರೋಗ್ಯ ಇದೆ, 2023 ವರ್ಷಗಳ ಹಿಂದೆಯೇ ನನಗೋಸ್ಕರ ನೀನು ಬಾಧೆಗಳನ್ನು ಅನುಭವಿಸಿ ಗಾಯಗಳನ್ನು ಮಾಡಿಕೊಂಡು ಆತನ ಬಾಸುಂಡೆಗಳಿಂದ ನಮಗೆ ಏನಿದೆ ಅಂತೆ? ಆತನ ಬಾಸುಂಡೆಗಳಿಂದ ನಮಗೆ ಗುಣ. ತಮಿಳ್ ಹೇಳಿದ್ರೆ ಗೊತ್ತಾಗುತ್ತದು, ಕನ್ನಡದಲ್ಲಿ ಅರ್ಥ ಆಗ್ತಾ ಇದೆಯಲ್ಲ. ಆತರ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಇದೆಯಂತೆ. ಯೆಶಾಯನ ಬರೆದ ಪ್ರವಾದನೆ 51ನೇ ಅಧ್ಯಾಯದಲ್ಲಿ ಆ ವಾಕ್ಯಗಳು ನೋಡ್ತೇವೆ. ನಿನ್ನ ಬಾಸುಂಡೆಗಳಿಂದ ನನಗೆ ಗುಣ ಎಂಬುದಾಗಿ. ಈಗ ನಾವು ಬೇಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಅನಾರೋಗ್ಯಕ್ಕಾಗಿ ದೇವರು ಯಾವಾಗಲೂ ಆರೋಗ್ಯ ಕೊಡ್ತಾ ಇತ್ತು. ಆಮೇಲೆ ನಾವು ಕೇಳ್ಬೇಕಾದ್ರೆ ಒಂದು, ಯಾರು ನನ್ನ ಹೆಸರ ಮೇಲೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ, ಹೊಂದಿಕೊಂಡಿದ್ದೇವೆ ನಂಬಿ ಏನ್ ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡ್ಬೇಕಂತೆ. ನಾವು ನಾನು ಆರೋಗ್ಯ ಹೊಂದ್ಕೊಂಡಿದ್ದೀನಿ, ನನಗೆ ಯಾವ ಅನಾರೋಗ್ಯ ಇಲ್ಲ, ಆಲ್ರೆಡಿ ನಿನಗೆ ಸ್ವಸ್ಥತೆ ಕೊಟ್ಟಾಯ್ತು ಎಂಬುದಾಗಿ ನಾವು ನಂಬಿ ಅರಿಕೆ ಮಾಡುವಾಗ ನಮಗೆ ಸ್ವಸ್ಥತೆ ಆಗುತ್ತೆ. ನಾನು ನಮ್ಮ ಟೀಮಲ್ಲಿ ಇದೇ ಹೇಳೋದು, ಅನಾರೋಗ್ಯ ಸಿಸ್ಟರ್, ಕೈ ನೋವು ಸಿಸ್ಟರ್, ಕಾಲು ನೋವು ಸಿಸ್ಟರ್, ಸೊಂಟ ನೋವು ಸಿಸ್ಟರ್ ಅಂತ ಹೇಳಿದ್ರೆ ಅವರಿಗೆ ಒಂದೇ ಮಾತು ಹೇಳೋದು, ಆಲ್ರೆಡಿ ದೇವರು ಆರೋಗ್ಯ ಕೊಟ್ಟಾಯ್ತು. ನೀವು ನೋವು ಅನ್ಕೊಂಡಿದ್ರೆ ಅದು ನೋವಲ್ಲೇ ಇರುತ್ತೆ. ನೀವು ಉಚ್ಚರಿಸ್ಬೇಕು. ನಾವು ವಾಕ್ಯವನ್ನು ಉಚ್ಚರಿಸಿ ಹೇಳುವಾಗ ಅದು ನೆರವೇರಲಿಕ್ಕೆ ಸಾಧ್ಯ. ನನಗೆ ಆರೋಗ್ಯ ಕೊಟ್ಟಿದ್ಯಾ ಸ್ವಾಮಿ, ನನಗೆ ಆರೋಗ್ಯ ಕೊಟ್ಟಿದ್ಯಾ ಸ್ವಾಮಿ ಎಂಬುದಾಗಿ ಪಾಸಿಟಿವ್ ಆಗಿ ನಾವು ಯಾವಾಗ ಸಕಾರಾತ್ಮಕವಾಗಿ ಮಾತನಾಡ್ತೇವೋ ನಮ್ಮ ಜೀವನದಲ್ಲಿ ನಡೆಯಲಿಕ್ಕೆ ಸಾಧ್ಯ. ನೆಗೆಟಿವ್ ಆಗಿ ನಾವು ಯಾವತ್ತೂ ಮಾತನಾಡ್ಬೋದು. ಮುಖ್ಯವಾಗಿ ಮಕ್ಕಳಿಗೆ ನೆಗೆಟಿವ್ ಆಗಿ ನೀನು ಹಂಗಾಗ್ತೀಯ, ನೀನು ಬುದ್ಧಿ ಇಲ್ಲ, ನೀನು ಪೆದ್ದ ಹಾಗೆ ಹೀಗೆ ಮಾತಾಡಿದ್ರೆ ಅವ್ರು ಹಂಗೆ ಆಗೋಗ್ತಾರೆ. ನಿಜ. ಎಸ್, ನೀನು ಬುದ್ಧಿವಂತರು, ನೀನು ಒಳ್ಳೆ ಎಜುಕೇಶನ್ ಮಾಡ್ತೀಯಾ, ದೇವ್ರು ನಿಮಗೆ ಜ್ಞಾನ ಕೊಡ್ತಾರೆ, ಯಾವಾಗ ಪಾಸಿಟಿವ್ ಆಗಿ ನಾವು ಮಾತನಾಡಲಿಕ್ಕೆ ಸಾಧ್ಯ. ಅವರು ಕೂಡ ಆಲೋಚನೆ ಮಾಡಿ, ಹೌದಲ್ವಾ, ನಾನು ಇಷ್ಟು ತಪ್ಪು ಮಾಡ್ತೀನಿ, ಇಷ್ಟು ಕರೆಕ್ಟಾಗಿ ಮಾರ್ಕ್ಸ್ ತೆಗಿತೀನಿ, ಆದ್ರೂ ನಮ್ಮ ಅಪ್ಪ ಅಮ್ಮ ಇಷ್ಟು ಓದುತ್ತಿದ್ದಾರಲ್ಲ, ಎಸ್ ನಾನು ಓದಬೇಕು. ಆಮೇಲೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಇನ್ನು ಇಷ್ಟೇ ಅಲ್ಲ, ಇವ್ರು ಬೈತಾನೆ ಇರ್ತಾರೆ, ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅವರು ಹಾಗೆ ಹೋಗ್ತಾರೆ. ಸೊ ದೇವರು ಅವಿಶ್ವಾಸಿಗಳಿಗೆ ವಿಶ್ವಾಸವನ್ನು ಹೊಂದಿಕೊಂಡೆಂಬುದಾಗಿ ಹೇಳುವುದು ಹೊರತು ನೀವು ಹಾಗೆ ಎಂಬುದಾಗಿ ಹೇಳಿಲ್ಲ. ಆಮೇಲೆ ಸೊ ಪಾಸಿಟಿವ್ ಆಗಿ ಮಾತನಾಡಲಿಕ್ಕೆ, ಸಕಾರಾತ್ಮಕವಾಗಿ ಮಾತನಾಡಲಿಕ್ಕೆ ನಾವು ಕಲಿಬೇಕು. ನಕಾರಾತ್ಮಕವಾಗಿ ಯಾವಾಗಲೂ ಕೂಡ ನಾವು ಮಾತನಾಡಬಾರ್ದು. ಕೆಟ್ಟದಾದ್ರೂ ಕೂಡ ಇದು ಒಳ್ಳೇದಾಗುತ್ತೆ. ಶಪಿಸುವಾಗ ನಾವು ಏನ್ ಮಾಡ್ಬೇಕಂತೆ? ಶಪಿಸ್ಬೇಕಾ? ಆಶೀರ್ವದಿಸು. ನಮ್ಮನ್ನ ಬೈಯುವವರಿಗೋಸ್ಕರ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಅವ್ರು ಒಂದು ಶಾಪ ಹಾಕಿದ್ರೆ ನಾವು 10 ಶಾಪಗಳು ಹಾಕೋಗ್ತೀವಿ. ಮನ್ಸಲ್ಲಿ ಹಾಕ್ಬಿಡ್ತೀವಿ, ಹೊರಗಡೆ ಹೇಳೋದಿಲ್ಲ. ನಮ್ಮ ಒಂದು ಕ್ರೈಸ್ತರ ಒಂದು ಅಭ್ಯಾಸ ಏನ್ ಗೊತ್ತಾ? ಇವ್ರು ಏನು ಅನ್ಕೊಳ್ತಾರೋ ಏನೋ ಅಂತ ಮನಸ್ಸಲ್ಲಿ ಬೈಕೊಳ್ತಾ ಇರ್ತೀವಿ. ಅನ್ಯರಾದ್ರೂ ಬೈತಿರ್ತಾರೆ, ಶಾಪಗಳನ್ನ ಹಾಕ್ತಾರೆ. ನಾವ್ ಹಂಗಲ್ಲ, ಅಲ್ಲಿ ಚೆನ್ನಾಗಿರ್ತೀವಿ, ಮನೆಗೆ ಬಂದು ಹಂಗ್ ಮಾಡಿದ್ರ ಅಂತ ಹೇಳಿ ನಾವು ಶಾಪಗಳನ್ನ ಹಾಕ್ತೀವಿ.
ಅದು ವೇಷಧಾರ ಜೀವಿತ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಇದ್ರೆ ನಾವು ಧೈರ್ಯವಾಗಿ ಯಥಾರ್ಥವಾಗಿರ್ಬೇಕು. ಆಮೇಲೆ ಅದೇ ದೇವರು ನಮಗೆ ಕಲಿಸಿಕೊಡ್ತಾರೆ. ಅವ್ರ ಶಾಪಗಳಾದ್ರೂ ನಾವು ಅವ್ರನ್ನ ಆಶೀರ್ವದಿಸಿ. ನಿನ್ ಮನೆ ಹಾಳಾಗೋಗ್ಲಿ ಅಂತಾರ, ನಿಮ್ ಮನೆ ಚೆನ್ನಾಗಿರ್ಲಿ, ಅಭಿವೃದ್ಧಿ ಆಗ್ತದೆ. ಅವ್ರು ಯೋಗ್ಯರಾಗಿದ್ರೆ ಅವ್ರು ಅಭಿವೃದ್ಧಿ ಆಗ್ತಾರೆ, ಅವ್ರು ಅಯೋಗ್ಯರಾಗಿದ್ರೆ ನಾವು ಅಭಿವೃದ್ಧಿ ಆಗ್ತೇವೆ. ಆಮೇಲೆ ಶಿಷ್ಯರಿಗೆ ದೇವರು ಅದೇ ಕಲಿಸಿಕೊಂಡಿದ್ದು. ನೀವು ಯಾವ ಯಾವ ಮನೆಗೆ ಹೋಗ್ತಿರೋ ಸೊ ಆ ಕುಟುಂಬವನ್ನ ನೀವು ಆಶೀರ್ವದಿಸಿ. ಅವ್ರ ಯೋಗ್ಯತೆ ಇಲ್ಲದೆ ಅವ್ರ ಕುಟುಂಬ ಆಶೀರ್ವದಿಸಲ್ಬಿಟ್ಟು, ಅವ್ರ ಅಯೋಗ್ಯರ, ಅವ್ರ ಯೋಗ್ಯತೆ ಇಲ್ವಾ ಆ ಒಂದು ವಾಗ್ದಾನವನ್ನ, ಆ ಒಂದು ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಅದು ರಿಟರ್ನ್ ನಮಗೆ ಬರುತ್ತೆ. ಆಮೇಲೆ ಯಾರಾದ್ರೂ ನಿಮ್ಮನ್ನ ಬೈದ್ರೆ ಹಾಗೆ ಹೇಳಿ, ಆಶೀರ್ವಾದ ಮಾಡೋಣ, ಅದು ನಮಗೆ ರಿಟರ್ನ್. ಅವ್ರಿಗೆ ನಮಗೆ ಗೊತ್ತು ಅವ್ರ ಯೋಗ್ಯರ ಯೋಗ್ಯತೆ ಇಲ್ಲವಾ ಎಂಬುದ. ಹಲ್ಲೆಲೂಯಾ. ಆತನು ಫಲವುಳ್ಳಂತ ದೇವರು, ಆತನು ಆಶ್ಚರ್ಯಕರುವಂತ ಮಾಡುವಂತ ದೇವರು. ಇದು ಆತನ ಗುಣಗಳಾಗಿದೆ. ಆಶ್ಚರ್ಯಕರನು, ಅದ್ಭುತ ಸ್ವರೂಪನು, ಬಲವುಳ್ಳ ದೇವರು, ನಿತ್ಯನಾದ ತಂದೆ, ಯಾವಾಗಲೂ ನಿತ್ಯ ನಿತ್ಯವೂ ಇಮ್ಮಾನುವೇಲನಾಗಿ. ಇಮ್ಮಾನುವೇಲ್ ಅಂದ್ರೆ ಅರ್ಥ ಯಾವಾಗಲೂ ನಮ್ಮೊಟ್ಟಿಗೆ ಇರುವಂತ ದೇವರು. ಆತನು ನಿತ್ಯವೂ ನಮ್ಮೊಟ್ಟಿಗೆ ಇರುವಂಥದ್ದು. ನೀನು ಹೋಗುವಾಗಲೂ, ಬರುವಾಗಲೂ, ಕೂರುವಾಗಲೂ, ಮಲಗುವಾಗಲೂ, ತಿನ್ನುವಾಗಲೂ, ಎಲ್ಲ ಸಮಯದಲ್ಲಿ ಕ್ಷಣ ಕ್ಷಣ ನಮ್ಮೊಟ್ಟಿಗೆ ಇರುವಂತ ದೇವಾದ ದೇವರು. ಮನುಷ್ಯರು ಇರ್ತಾರೋ ಬಿಡ್ತಾರೋ, ನಾನು ಇರ್ತೀನಿ ಎಂಬುದಾಗಿ ಧೈರ್ಯ ಕೊಡ್ತಾನೆ, ಕರೆಕ್ಟ್ ಟೈಮಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ದೇವರು ಎಂದೆಂದಿಗೂ ಕೈ ಬಿಡದೆ ನಮ್ಮನ್ನ ಎಂದಿಗೂ ಕಾಯುವಂತ ದೇವರಾಗಿದೆ, ಸಮಾಧಾನವನ್ನು ಒದಗಿಸಿಕೊಡುವಂತ ದೇವರು. ಆಮೇಲೆ ದೇವರ ವಾಕ್ಯದ ಮೂಲಕ ನಮ್ಮೆಲ್ಲನ ಆಶ್ರಯಿಸಲಿ. ನಾವು ರೆಡಿಯಾಗಿ ಸಿದ್ಧರಾದರೆ ನಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನಾವು ಮುಂದೆ ನಿಂತ್ಕೊಂಡು ನನಗೆ ಮಾಡು ಎಂಬುದಾಗಿ ನಾವು ಕೇಳುವಾಗ, ಬೇಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವೇನು ಬೇಡಿಕೊಳ್ತಾ ಇಲ್ಲ ಅಂತ. ಬೇಡಿಕೊಳ್ಳಿ ನಿಮಗೆ ಸಿಕ್ಕುವುದು, ಇದೆಲ್ಲ ವಾಕ್ಯ ನಮಗೆ ಚೆನ್ನಾಗಿ ಗೊತ್ತು. ಅಪ್ಪ ನೀನು ಬೇಡ್ಕೊಂಡು ಸಿಗ್ತೀನಿ, ಬೈಕ್ ಕೊಡು, ನನಗೆ ಬೇಡಿಕೊಂಡು ಸಿಗುತ್ತೆ ಅಂತ ಹೇಳ್ದಲ್ಲ, ನನಗೆ ಬೈಕ್ ಬೇಕಪ್ಪ, ಬೇಡಿಕೊಳ್ತೀನಿ ಅಂತ ಹೇಳ್ತಾರೆ. ದೇವರ ಆ ವಿಚಾರಕ್ಕಲ್ಲ ಬೇಡಿಕೊಳ್ಬೇಕು ಅಂತ ಹೇಳೋದು. ಆತ್ಮ ಸಂಬಂಧವಾದ ವಿಚಾರಗಳಿಗೆ ಪರಿಶುದ್ಧಾತ್ಮನ ಮೂಲಕ ಸಂಪೂರ್ಣ ವರಗಳನ್ನು ನಾವು ಹೊಂದಿಕೊಳ್ಳಲಿಕ್ಕೆ, ಪರಿಶುದ್ಧಾತ್ಮನ ಫಲಗಳನ್ನು ನಾವು ಹೊಂದಿಕೊಳ್ಳಲಿಕ್ಕೆ ನಾವು ಬೇಡಿಕೊಳ್ಳುವಂಥವಾಗಿರ್ಬೇಕು. ಆಮೇಲೆ ದೇವರ ವಾಕ್ಯದ ಮೂಲಕ ನಮ್ಮೆಲ್ಲನ ಆಶ್ರಯಿಸಲಿ, ನಮ್ಮನ್ನು ಸಿದ್ಧಪಡಿಸಲಿ. ಅನೇಕ ಆತ್ಮಗಳಿಗೆ ಸುವಾರ್ತೆ ಹೇಳುವಂಥ ಸಭೆಯಾಗಿ, ಎತ್ತಲ್ಪಡುವಂಥ ಸಭೆಯಾಗಿ ದೇವರು ನಮ್ಮೆಲ್ಲನ ಆಶ್ರಯಿಸಿ ಬಲಪಡಿಸಿ ನಡೆಸಲಿ. ದೇವರು ಒದಗಿಸಿಕೊಂಡಂತೆ ಈ ಉನ್ನತವಾದಂಥ ಸಮಯಕ್ಕೆ ದೇವಾದೇವರಿಗೆ ವಂದನೆಗಳು, ಮತ್ತೆ ದೇವರ ಪಾಸ್ಟರ್ಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆಮೇಲೆ